ಕೊಟ್ಟಿಯೂರು 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 ಎಲ್ಲಿ ನೋಡಿ ಇವಾಗ ಇದೇ ಮಾತು. ಸೋಷಿಯಲ್ ಮೀಡಿಯಾದಲ್ಲಂತೂ ಇದೇ ಟ್ರೆಂಡಿಂಗು. ಅದಕ್ಕೆ ನಾನು ಕೂಡ ಹೇಗಿದೆ ಅಂತ ನೋಡ್ಕೊಂಡು ಹೋಗಿ ಬಂದಿದ್ದೀನಿ. ಹಿಂಗೆ ಅಂದ್ಕೊಂಡೆ ತುಂಬ ಜನ ಬರ್ತಾ ಇದ್ದಾರೆ ಇಲ್ಲಿಗೆ ಕರ್ನಾಟಕದಿಂದ. ನಮ್ಮ ಕನ್ನಡದವರೇ ಜಾಸ್ತಿ ಬರ್ತಾ ಇರೋದು ಇಲ್ಲಿಗೆ. ನೋಡಿ ಇಲ್ಲಿ 2 ಜಾಗ ಇದೆ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಇಕ್ಕರೆ ಕೊಟ್ಟಿಯೂರು ಅಂತ. ಅಲ್ಲಿ ಪರ್ಮನೆಂಟಾಗಿ ಒಂದು ದೇವಸ್ಥಾನ ಇದೆ, ಅದು ವರ್ಷ ಪೂರ್ತಿ ತೆಗೆದಿರುತ್ತೆ. ಆದರೆ ಇಲ್ಲಿ ಮುಖ್ಯ ಕೇಂದ್ರ ಬಿಂದು ನೋಡಿ ಈ ಕಡೆ ಕಾಣಿಸ್ತಿದೆಯಲ್ಲ, ಇಲ್ಲಿ ಅಕ್ಕರೆ ಕೊಟ್ಟಿಯೂರು ಅಂತ. ಈ ಅಕ್ಕರೆ ಕೊಟ್ಟಿಯೂರಲ್ಲಿ ವರ್ಷಕ್ಕೊಂದ್ಸಲಿ ವೈಶಾಖ ಮಹೋತ್ಸವ ಅಂತ ಮಾಡ್ತಾರೆ. ಅದು ಕೇವಲ 28 ದಿನ ಮಾತ್ರ ಇರುತ್ತೆ. ಅದಕ್ಕೆ ಇಲ್ಲಿ ಇಷ್ಟೊಂದು ಜನ ಸೇರೋದು. ಪ್ರತಿನಿತ್ಯ ಸಾವಿರಾರು ಜನ ಭಕ್ತರು ಬರ್ತಾರೆ ಇಲ್ಲಿಗೆ. ನೋಡಿ ಇಲ್ಲಿ ಮೇಲೆ ಲೈನ್ ಕಾಣಿಸ್ತಿದೆಯಲ್ಲ, ಇದು ದರ್ಶನಕ್ಕೆ ನಿಂತಿರೋದು. ಅಲ್ಲಿಂದ ಹೋಯ್ತು ಅಂದರೆ ಡೈರೆಕ್ಟು ಅಂದರೆ ಹತ್ತಿರದಿಂದ ನೋಡ್ಬೋದು ದೇವರನ್ನ. ಅದೇ ನೀವು ಇಲ್ಲಿ ನೀರು ಹರಿತಾ ಇದೆ ನೋಡಿ ಕೆಳಗಡೆ, ಇಲ್ಲಿಂದ ನಡ್ಕೊಂಡು ಹೋಯ್ತು ಅಂತಂದರೆ ನಿಮಗೆ ಇದು ಕೂಡ ಅಲ್ಲೇ ಹೋಗುತ್ತೆ. ಆದರೆ ಸ್ವಲ್ಪ ದೂರದಿಂದ ನೋಡಬೇಕು ದೇವ್ರನ್ನ ಅಷ್ಟೇ. ಆ ಲೈನಲ್ಲಿ ಹೋದರೆ ತುಂಬ ಲೇಟ್ ಆಗುತ್ತೆ ದರ್ಶನ ಮಾಡೋದಕ್ಕೆ. ನೋಡಿ ಇಲ್ಲಿ ಮಳೆ ಬರ್ತಿದೆ, ಎಲ್ಲರೂ ಕೊಡೆ ಹಿಡ್ಕೊಂಡಿದ್ದಾರೆ. ಇಲ್ಲಿ ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಳೆ ಬರ್ತಿದ್ರು ಕೂಡ ಶೆಕೆ ಆಗುತ್ತೆ, ಬಿಸಿಲಿದ್ರು ಕೂಡ ಶೆಕೆ ಆಗುತ್ತೆ. ಸುತ್ತ ಬೆಟ್ಟ ಗುಡ್ಡ ಹಸಿರಿಂದ ಕಂಗೊಳಿಸ್ತಾ ಇದೆ. ನೇಚರ್ ಮಧ್ಯದಲ್ಲಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಇದೆಲ್ಲ ಗುಡಿಸಲು, ಇದೆಲ್ಲ ಟೆಂಪ್ರರಿಗೆ ಹಾಕೊಂಡಿರೋದು. ಈ ಹಬ್ಬ ಮುಗಿದ ಮೇಲೆ ಇದೆಲ್ಲ ತೆಗೆದು ಬಿಡ್ತಾರೆ. ಇಕ್ಕರೆ ಕೊಟ್ಟಿಯೂರಲ್ಲಿ ಪರ್ಮನೆಂಟಾಗಿ ದೇವಸ್ಥಾನ ಇದೆ. ಇಲ್ಲಿ ಯಾವುದೇ ಥರ ಪರ್ಮನೆಂಟಾಗಿ ದೇವಸ್ಥಾನ ಇಲ್ಲ. ಏನು ಶಿವ ಕೊಡ್ತಾನೆ